ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಕ್ರೋಶನ ಯೂಸ್ ಮಾಡಿಕೊಂಡು. ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಲ್ಯಾಗ್ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೀಗಂದರೆ 4 ಚೈನ್ ಲಾಕ್ ಈ ಥರ ಫಸ್ಟು 3 ಟೈಮ್ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ಆಮೇಲೆ ಒಂದು ರಿಂಗ್ ಬೀಡ್ ಆ್ಯಡ್ ಮಾಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆ ರಿಂಗ್ ಬೀಡನ್ನ ಲಾಕ್ ಮಾಡಿ ಮತ್ತೆ 4 ಚೈನ್ ಲಾಕ್ ಆ ಥರ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ಯಾರಿ ಪೂರ್ತಿ ಹೀಗೆ ಕಂಪ್ಲೀಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಆ ರಿಂಗ್ ಬೀಡ್ ಎಲ್ಲಿಗೆ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ಪಕ್ಕಕ್ಕೇ ನೀವು ಲಾಕ್ ಮಾಡಬೇಕು, ಇಲ್ಲ ಅಂತಂದರೆ ಸೀರೆ ಸುಕ್ ಬಂದುಬಿಡುತ್ತೆ. ಫ್ರೆಂಡ್ಸ್, ನೋಡಿ ಹೀಗೆ ಮಾಡಬೇಕು. ಈಗ ಸೆಕೆಂಡ್ ಸ್ಟೆಪ್ ನೋಡೋಣ. ಫ್ರೆಂಡ್ಸ್, ಆ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು 4 ಚೈನ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿಗೆ ನೀವು 4 ಚೈನಾರು ಹಾಕೋಬೋದು, ಇಲ್ಲ ಅಂದರೆ ಸಿಂಗಲ್ ಕ್ರೋಶೆನಾರು ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 4 ಟೈಮು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ 4 ಚೈನ್ಸ್ ಇದೆಯಲ್ಲ ಆ ಬ್ಲಾಕ್ ಒಳಗಡೆ 4 ಸಿಂಗಲ್ ಕ್ರೋಶೇಸ್ನ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಅದು ಕುಚ್ಚು ಬರುತ್ತೆ ಅಲ್ಲಿಗೆ, ಕುಚ್ಚಿಗೋಸ್ಕರ ನಾನು ಈಗ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟು ಮತ್ತೆ 4 ಚೈನ್ ಬ್ಲಾಕಲ್ಲಿ ಮತ್ತೆ 4 ಸಿಂಗಲ್ ಕ್ರೋಶೇಸ್ನ ಮಾಡಿ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ಬೇಕಾದ್ರೆ 4 ಚೈನ್ನಾದರೂ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದು ಈಸಿ ಇರುತ್ತೆ ಅದನ್ನು ಮಾಡಿ. ಫ್ರೆಂಡ್ಸ್, ಡಿಸೈನ್ಸ್ ಇವಾಗ ಬೀಡ್ಸ್ ಹಿಂದೆ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು ಈಗ ಬೀಡ್ ಹಿಂದೆ ಇದೆಯಲ್ಲ ಫ್ರೆಂಡ್ಸ್ ಆ ಬ್ಲಾಕು ಫಸ್ಟ್ ಟೈಮ್ ಮಾತ್ರ 3 ಟೈಮ್ಸ್. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಎಲ್ಲ 4 ಟೈಮ್ಸೇ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ 2 ಇದೆಯಲ್ಲ ಫಸ್ಟು, ಅಲ್ಲಿ ಆ ನಾಟ್ನ ಬೇಕಾದ್ರೆ ನಾವು ಕುಚ್ಚಿಗೆ ಸೇರಿಸ್ಕೊಂಡ್ಬಿಡ್ಬಹುದು, ಇಲ್ಲಾಂದರೆ ಹಿಂದೆ ಪೇಸ್ಟ್ ಮಾಡಬಹುದು. ಅಲ್ಲಿ 2 ಕುಚ್ಚು ಬರುತ್ತೆ. ಆಮೇಲೆ ಈ ಥರ ಸ್ಮಾಲ್ ಬೀಡ್ಸ್ ಅಷ್ಟೇ ಫ್ರೆಂಡ್ಸ್ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಈಗ ಇಲ್ಲಿ ಈ ಬ್ಲಾಕ್ ರಿಂಗ್ ಬೀಡ್ ಪಕ್ಕ ಇದೆಯಲ್ಲ ಅದಕ್ಕೆ 2 ಸಿಂಗಲ್ ಕ್ರೋಶೇಸ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, 2 ಸಿಂಗಲ್ ಕ್ರೋಶೇಸ್ನ ಮಾಡಿ ಈಗ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶೇಸ್ ಮಾಡಬೇಕು. ಫ್ರೆಂಡ್ಸ್, ಸೂಜಿ ಮೇಲೆ ಒಂದು ಟೈಮ್ ಥ್ರೆಡ್ನ ತಗೊಂಡು ಅಲ್ಲಿ ಬೀಡ್ಗೆ ಇನ್ಸರ್ಟ್ ಮಾಡಿ ಹಿಂಗೆ ಥ್ರೆಡ್ನ ಹೊರಗಡೆ ಬಂದು ಈಗ 2ರಲ್ಲೊಂದು ಮತ್ತು 2ರಲ್ಲೊಂದು 2 ಥ್ರೆಡ್ನ ತೊಗೊಬೇಕು. ಫ್ರೆಂಡ್ಸ್, ಈಗ ಬೀಡ್ ಆ್ಯಡ್ ಮಾಡಬೇಕು. ಫ್ರೆಂಡ್ಸ್, ಅದು ನೀಡಲ್ನ ರಿಮೂವ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀಟಾಗಿ ಇದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ರೆಡ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಆಗ ಈಗ 3 ಚೈನ್ 1 2 3 ಬೀಡನ್ನ ಆ್ಯಡ್ ಮಾಡಿದ್ಮೇಲೆ 3 ಚೈನ್ ಆದಮೇಲೆ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಗ್ಯಾಪ್ ಕಾಣ್ತಿದೆ ಅಲ್ವಾ, ಅಲ್ಲಿಗೆ ಈಗ ಒಂದು ಲಾಕ್ ಮಾಡಬೇಕು. ಇದು ಪಿಕಾಟ್ ಡಿಸೈನ್. ಫ್ರೆಂಡ್ಸ್, ಪಿಕಾಟ್ ಆಯ್ತು ಇದು. ಫ್ರೆಂಡ್ಸ್, ಹಿಂಗೆ ಪಿಕಾಟ್ ಆಯಿತು. ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ರಿಂಗ್ ಬೀಡ್ ಒಳಗಡೆ. 2ರಲ್ಲೊಂದು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ 3 ಚೈನ್ 1 2 3 ಚೈನ್ನ ಮಾಡಿ ನೋಡಿ ಫ್ರೆಂಡ್ಸ್, ನಾವು ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿ ಗ್ಯಾಪ್ ಇರುತ್ತಲ್ಲ ನೋಡಿ ಫ್ರೆಂಡ್ಸ್, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ಥ್ರೆಡ್ನ ತಗೊಂಡು ಲಾಕ್ ಮಾಡಿ. ಫ್ರೆಂಡ್ಸ್, ಲಾಕ್ ಮಾಡಿ. ಫ್ರೆಂಡ್ಸ್, 3 ಥರ ಇರುತ್ತಲ್ಲ ಒಂದು ಮಾಡಿ ಅದನ್ನು. ಇದು ಪಿಕಾಟ್ ಆಯಿತು. ಫ್ರೆಂಡ್ಸ್, ಈ ಥರ 5 ಟೈಮ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಈ ಥರ 5 ಟೈಮ್ಸ್ ಮಾಡ್ತಾಯಿದ್ದೀನಿ. ಈ ಬೀಡ್ 5 ಟೈಮ್ಸ್ ಅಷ್ಟೇ ನಾನು ಮಾಡಿರೋದು. ನೀವು ಬೇಕಾದ್ರೆ ಒಂದು 6 ಟೈಮ್ಸ್ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಬೋದು. ನನಗೆ ಸಾಕು ಅನ್ನಿಸ್ತು, 5 ಟೈಮ್ಸೇ ಚೆನ್ನಾಗಿ ಬಂತು. ಎಲ್ಲರೂ ರಿಂಕಲ್ಸ್ ಬರಬಹುದು ಅನ್ನೋಕ್ಕೋಸ್ಕರ ನಾನು ಬರೀ 5 ಟೈಮ್ಸ್ ಮಾಡಿದ್ದೀನಿ. ನೀವಿನ್ನೂ ಸ್ವಲ್ಪ ದೊಡ್ಡ ಬೀಡ್ ಏನಾದರೂ ತಗೊಂಡ್ರೆ ಅಲ್ಲಿ ಎಷ್ಟು ಹಿಡಿಯುತ್ತೆ ಅಲ್ಲಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 5 ಟೈಮ್ಸ್ ಮಾತ್ರ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್,
ತ್ರೀ ಚೈನ್ ಹಾಕಿ ಇನ್ನೊಂದ್ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಗ್ಯಾಪ್ ಇರುತ್ತಲ್ವಾ ಡಬಲ್ ಕ್ರೋಶೆ ಹತ್ರ, ಆ ಗ್ಯಾಪ್ಗೆ ಇನ್ಸರ್ಟ್ ಮಾಡಿ ನೋಡಿ. ಇನ್ನೊಂದ್ಸಲ ತೋರಿಸ್ತೀನಿ. ಆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಇನ್ಸರ್ಟ್ ಮಾಡಬೇಕು ನೀವು. ದೊಡ್ಡದಾಗೆ ಕಾಣುತ್ತೆ ಫ್ರೆಂಡ್ಸ್ ಅದು ಗ್ಯಾಪು. ಅಲ್ಲಿಗೆ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ 3 ಟೈಮ್ಸ್ ಆಗಿದೆ. ಇನ್ನು 2 ಟೈಮ್ಸ್ ಹೀಗೆ ಮಾಡೋಣ ಫ್ರೆಂಡ್ಸ್. ಇನ್ನು 2 ಟೈಮ್ಸ್ ಡಬಲ್ ಕ್ರೋಶೆ ಹಾಕಿ, ಆಗ 1 ಫ್ಲವರು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಬೀಡ್ ಹಾಕುವಾಗ ಹುಷಾರಾಗಿ ಹಾಕಿ ಫ್ರೆಂಡ್ಸ್. ಥ್ರೆಡ್ ಬಿಟ್ಟೋಗ್ಬಿಟ್ರೆ ಒಂದೊಂದು ಥ್ರೆಡ್ಡು ಮೇಲೆ ಬಂದಂಗೆ ಕಾಣಿಸ್ಬಿಡುತ್ತೆ, ಡಿಸೈನ್ಸು ಚೆನ್ನಾಗಿ ಬರೋಲ್ಲ. ಲಾಕು ಅಷ್ಟೇ, ಲಾಕ್ ಮಾಡಬೇಕಾದ್ರೂ ಸ್ವಲ್ಪ ನೀಟಾಗಿ ಗ್ಯಾಪ್ ಎಲ್ಲ ನೀಟಾಗಿ ನೋಡಿಕೊಂಡು ಬೇರೆ ಅಕ್ಕಪಕ್ಕ ಎಲ್ಲ ಚುಚ್ಚಿಬಿಡ್ಬೇಡಿ ನೋಡಿ. 5 ಟೈಮ್ಸ್ ಲಾಸ್ಟ್ ನಾನು ಇದೊಂದು ಟೈಮ್ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆ. ಇದು ಲಾಸ್ಟ್ ಬೀಡ್ ಫ್ರೆಂಡ್ಸ್. ಲಾಸ್ಟ್ ಬೀಡ್ನ ಇನ್ಸರ್ಟ್ ಮಾಡಿ 3 ಚೈನ್ನ ಹಾಕಿ 1 2 3 ಚೈನ್ನ ಹಾಕಿ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಗ್ಯಾಪ್ ಇರುತ್ತಲ್ಲ, ನಾವು ಲಾಸ್ಟ್ ಮಾಡಿದ್ವಲ್ಲ ಈಗ ಡಬಲ್ ಕ್ರೋಶೆ, ಅದ್ರ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಈಸಿ ಇದೆ. ಒಂದ್ಸಲ ನಿಧಾನಕ್ಕೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡಿ, ಅರ್ಥ ಆಗಲಿಲ್ಲ ಅಂತಂದರೆ ನೋಡಿ. ಈ ಥರ 5 ಟೈಮ್ಸ್ ಆಗಿದೆ. ಈಗ ಅದ್ರದ್ದು ಪಕ್ಕದ ಬ್ಲಾಕ್ ಇರುತ್ತಲ್ಲ ಫ್ರೆಂಡ್ಸ್, 4 ಚೈನ್ ಇರುತ್ತಲ್ಲ, ಆ ಬ್ಲಾಕ್ಗೆ ಅಲ್ಲಿಗೆ 2 ಸಿಂಗಲ್ ಕ್ರೋಶೆನ ಮಾಡಬೇಕು. ಆಗ ನೀಟಾಗಿ ಆರ್ಚು ಕಾಣುತ್ತೆ. 2 ಸಿಂಗಲ್ ಕ್ರೋಶೆ ನೋಡಿ ಫ್ರೆಂಡ್ಸ್. ಆದಮೇಲೆ ಈ ಥರ ಕಾಣುತ್ತೆ ಫ್ರೆಂಡ್ಸ್ ಆರ್ಚ್ ಡಿಸೈನು ಫ್ಲವರ್ದು. ಮತ್ತು ಅಲ್ಲಿ ನಾವು ಲಾಕ್ ಇರೋ ಕಡೆನೇ ಅಲ್ಲಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಇನ್ನೂ 2 ಬ್ಲಾಕ್ಸ್ ಇರುತ್ತಲ್ಲ, ಆ 2 ಬ್ಲಾಕ್ಸ್ಗೆ ಕುಚ್ಚು ಬರುತ್ತೆ. ಇನ್ನು ಅದ್ರ ಪಕ್ಕದ್ದು ರಿಂಗ್ ಬೀಡು ಹಿಂದೆ ಇನ್ನೊಂದು ಬ್ಲಾಕ್ ಇರುತ್ತಲ್ಲ, ಅಲ್ಲಿಂದ ಮತ್ತೆ ಡಿಸೈನ್ ಶುರುವಾಗುತ್ತೆ ಫ್ರೆಂಡ್ಸ್. ಆ ಡಿಸೈನಿಂದ ಅಲ್ಲೇ ಮತ್ತೆ 2 ಚೈನ್, ಇಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 4 ಸಿಂಗಲ್ ಕ್ರೋಶಸ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ 4 ಚೈನ್ನ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬಹುದು. ಇಷ್ಟೇ ಫ್ರೆಂಡ್ಸ್ ಡಿಸೈನು. 2 ಸ್ಟೆಪ್ಪಲ್ಲೇ ಮುಗ್ದೋಗ್ಬಿಡುತ್ತೆ ಡಿಸೈನ್ಸು. ಈಸಿಯಾಗಿದೆ, ಟ್ರೈ ಮಾಡಿ. ಇದು ರಿಯಲ್ಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ, ವಿಡಿಯೋಗಿಂತ ತುಂಬ ಚೆನ್ನಾಗಿ ಬಂದಿದೆ. ಇದು ನ್ಯೂ ಡಿಸೈನ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕುಚ್ಚು 2 ಕುಚ್ಚು ಬಂದಿದೆ ಫ್ರೆಂಡ್ಸ್. ಅಲ್ಲಿ 2 ಫ್ಲವರ್ ಬಂದಿದೆ ಅಲ್ಲ ಆರ್ಚ್, ಅದ್ರ ಮಧ್ಯ 2 ಕುಚ್ಚು ಬರುತ್ತೆ ಫ್ರೆಂಡ್ಸ್. ಗೋಲ್ಡ್ ಕಲರ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಇದು ಸೇಮ್ ಫ್ರೆಂಡ್ಸ್. ಈಗ ಹಾಗೆ ಫಸ್ಟ್ ಫ್ಲವರ್ ಹೇಗೆ ಮಾಡಿದ್ವು ಹಾಗೇ ಇಲ್ಲಿ 2 ಸಿಂಗಲ್ ಕ್ರೋಶೇಸ್ನ ಮಾಡಿ ಸೇಮ್ ರಿಪೀಟ್ ಫ್ರೆಂಡ್ಸ್. ಅಲ್ಲಿ ಹಾಗೇ ರಿಪೀಟ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ ಡಿಸೈನು. ನಾನು ಸೂಜಿ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್. ಕ್ರೋಶ ಬರದೇ ಇದ್ದವ್ರಿಗೆ ಅದನ್ನು ನೋಡಿ ಫ್ರೆಂಡ್ಸ್, ಅದು ಚೆನ್ನಾಗಿ ಬಂದಿದೆ ಡಿಸೈನು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಅದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇದು ಈಸಿಯಾಗಿದೆ ಈ ಡಿಸೈನುಗೆ. ಆರ್ಚು ತುಂಬ ಚೆನ್ನಾಗಿ ಬರುತ್ತೆ, ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. 2 ಸ್ಟೆಪ್ಪಲ್ಲೇ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತು ಈಸಿನೂ ಇದೆ. ಆರ್ಚು ದೊಡ್ಡದಾಗೆ ಕಾಣುತ್ತೆ. ನೀವು ಬೇಕಾದ್ರೆ ಡೋನಟ್ ರಿಂಗು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಅದನ್ನು ಬೇಕಾದ್ರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇನ್ನೇನಾದ್ರು ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇನ್ನೊಂದು ಕಂಪ್ಲೀಟ್ ಆಗ್ತಿದೆ. ಆ ಬೀಡ್ಗೆ ಮಾಡಿದ್ದಿಲ್ಲ 5 ಟೈಮ್ಸ್. ನೋಡಿ ಪೆಟಲ್ಸ್ ಥರನೇ ಕಾಣಿಸುತ್ತೆ, ಅದು 5 ಪೆಟಲ್ಸ್ ಥರನೇ. ಮತ್ತು 4th ಚೈನ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಪಕ್ಕದ್ದು ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 2 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. 5 ಬೀಡ್ಸ್ ಹಾಕಿ ಮಾಡಿದ್ವಿಲ್ಲ, ಅದು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಈಗ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಇರೋ ಕಡೆನೇ ಲಾಕ್ ಮಾಡಿ ಫ್ರೆಂಡ್ಸ್, ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, 2 ಕಂಪ್ಲೀಟ್ ಆಗಿದೆ. ನೋಡಿ 5 ಪೆಟಲ್ಸ್ ಥರನೇ 5 ಬೀಡ್ಸ್ ಹಾಕಿ ಮಾಡಿದ್ದೀನಿ. 5 ಪೆಟಲ್ಸ್ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ವಿಡಿಯೋಗಿಂತ ಹಾಗೆ ಸ್ಯಾರಿಲಿ ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಆಮೇಲೆ ಅದರಲ್ಲಿ 2 ಕುಚ್ಚು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ 2 ಬ್ಲಾಕ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕುಚ್ಚು ಬರುತ್ತೆ. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಹೀಗೆ ಕಾಣಿಸುತ್ತೆ. ಅಲ್ಲಿ 2 ಬಿಟ್ಕೊಂಡಿದ್ದೆಲ್ಲ ಬ್ಲಾಕ್ಸು, ಅಲ್ಲಿಗೆ 2 ಕುಚ್ಚು ಕಟ್ಕೊಂಡಿದ್ದೀನಿ ಗೋಲ್ಡ್ ಕಲರ್ಲಿ. ಯಾಕಂದರೆ ಈ ಸ್ಯಾರಿ ಸಿಂಗಲ್ ಕಲರ್ ಅಲ್ವಾ, ಅದಕ್ಕೆ ಫ್ರೆಂಡ್ಸ್. Thanks for watching. Please like, share and subscribe my channel.